ಯಾಕೆ ಆ ಭಗವಂತ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ. ಯಾವ ಸಂದರ್ಭದಲ್ಲಿ ನಾವು ಹೋಗಬೇಕು, ಅವನು ಕರೆದಾಗ ಬರಬೇಕು ಅಂತ ಒಂದು ಅಗ್ರಿಮೆಂಟ್ ಮಾಡಿ ಕಳಿಸಿದ್ದಾನೆ ನಮ್ಮ. ಹಾಗಾಗಿ ಇವತ್ತು ಈ 11 ದಿನದಲ್ಲಿ ಅವರ ಅಂತ್ಯ ಆಗಿದೆ. ಇವತ್ತು ಭೂಮಿಗೆ ಶಾಂತಿಯನ್ನು ಮಾಡುವಂತ ಕಾಯಕದಲ್ಲಿ ನಾವಿದ್ದೇವೆ. ಅವರ ಮಡದಿಯ ಗೋಳಾಟವನ್ನು ಕೇಳಲಿಕ್ಕಾಗೋದಿಲ್ಲ, ಅವರ ಮಕ್ಕಳ ಗೋಳಾಟವನ್ನು ಕೇಳಲಿಕ್ಕಾಗೋದಿಲ್ಲ, ಅವರ ಕುಟುಂಬದವರ ಗೋಳಾಟವನ್ನು ಕೇಳಲಿಕ್ಕಾಗೋದಿಲ್ಲ. ಅದಕ್ಕೆ ತಾಯಿ ತಂದೆ ಮನೆಯಲ್ಲಿದ್ದರೆ ಒಂದು ಶೋಭೆ, ಒಂದು ಗೌರವ, ಒಂದು ದೊಡ್ಡ ಸಂಪತ್ತು. ಆ ಮನೆಯಲ್ಲಿದ್ದರೆ ಒಂದು ಧೈರ್ಯ. ತಾಯಿ ಮಡಿಲಲ್ಲಿ ಮಲ್ಕೊಂಡು ಅವ್ವ ನನಗೆ ಹಿಂಗಾಗದೆ ಎಂದಾಗ ಆ ತಾಯಿ ಸಮಾಧಾನ ಮಾಡ್ತಾಳಲ್ಲ, ಅದು ದೇವರೇ ಸಮಾಧಾನ ಮಾಡಿದಷ್ಟು ಪುಣ್ಯ, ಯಾರಿಗೂ ಸಿಗೋದಿಲ್ಲ ಆ ಭಾಗ್ಯ. ಅದಕ್ಕಾಗಿ ತಾಯಿಯೇ ದೇವರು ಅನ್ನೋದನ್ನು ನಾವು ಯಾವತ್ತೂ ಮರಿಬಾರದು. ಹಾಗೆ ಇವತ್ತು ನಿನ್ನೆಲ್ಲ ಹೆಂಡತಿ ಪಾದಪೂಜೆಯನ್ನು ಮಾಡಿದ್ದಾಳೆ. ಅದು ಅವರವರ ಸಂಸ್ಕಾರ ಸಂಸ್ಕೃತಿ, ಮಾಡಲಿ, ಒಳ್ಳೆಯದು. ಗಂಡನ ಆಶೀರ್ವಾದವನ್ನು ಪಡೆಯೋದು, ನನ್ನ ಗಂಡ ಸುಖವಾಗಿರಲಿ ಅಂತ ಬಯಸೋದು ಹೆಣ್ಣಿನ ಒಂದು ಧರ್ಮ, ಅದು ಅವಳ ಪ್ರೀತಿ, ಅದು ಮಾಡ್ತಾಳೆ. ಆದರೆ ದಿನನಿತ್ಯ ಪೂಜೆ ಮಾಡ್ತಾರಲ್ಲ, ಹಂಗೆ ಮಾಡಬಾರ್ದು. ಒಂದೇ ಥರ ಇರಬೇಕು ಪೂಜೆ. ಒಂದಿನ ಪೂಜೆ ಮಾಡಿಬಿಟ್ಟು ಹೊತ್ತಿಗೆ ದವಡೆ ಅಲ್ಲುದ್ರೋಗಂಗೆ ಹೊಡೆದ್ರೆ ಅವನೇನಾದನು. ಕೆಲವು ಜನ ಪೂಜೆ ಹೆಂಗೆ ಮಾಡ್ತಾರೆ ನೋಡಬೇಕು. ಯಾವ್ದಾರ ಚೀಟಿಗೆ ದುಡ್ಡು ಕೊಡಲಿಲ್ಲ ಅಂದರೆ ಒಳ್ಳೆ ಪೂಜೆ. ಅವತ್ತು ಯಾರು ಹೆಂಗಸರ ಜೊತೆಲಿ ಮಾತಾಡ್ತಾ ಇದ್ದ ಅಂತ ಗೊತ್ತಾಗ್ಬಿಟ್ರಂತೂ ಅವತ್ತು ದೊಡ್ಡ ಪೂಜೆನೇ ಆಗೋಯ್ತದೆ. ಅವತ್ತು ಅವೆಲ್ಲ ಬೇಡ, ಬಿಡಬೇಕು ಅವೆಲ್ಲನೂ. ಗಂಡ ಹೆಂಡಿರ ನಡುವೆ ಅನುಬಂಧವಿರಬೇಕೆ ವಿನಃ ಅನುಮಾನ ಪ್ರಾಪ್ತವಾಗಬಾರ್ದು. ಅದಕ್ಕಾಗಿ ನಾವು ಪ್ರೀತಿಯಿಂದ, ತಾಯಿ ಹೇಗೋ ಆ ಮನೆಯಲ್ಲಿ, ಹೆಂಡತಿಯೂ ಹಾಗೆ ಆ ಮನೆಯಲ್ಲಿ. ತಾಯಿ ಹೆಂಡತಿ ಎಲ್ಲ ಒಂದೇ, ಆದರೆ ಆ ಕೆಲಸಗಳು ಬೇರೆ, ಅಧಿಕಾರ ಹಂಚಿಕೆ ಬೇರೆ. ತಾಯಿ ಅಂತ ಒಂದು ಅಧಿಕಾರ, ಸೊಸೆ ಅಂತ ಒಂದು ಅಧಿಕಾರ, ಕೆಲಸಗಳು ಬೇರೆ, ಆದರೆ ಜೀವವೆಲ್ಲ ಒಂದೇ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹೆಂಡತಿಯನ್ನು ಪ್ರೀತಿಸೋಣ, ತಾಯಿ ತಂದೆಯರನ್ನು ಗೌರವಿಸೋಣ, ಅವ್ರಿಗೂ ಕೂಡ ಅನ್ನ ಹಾಕಿ ಪ್ರೀತಿಯಿಂದ ಕಾಪಾಡೋಣ. ದೇವ್ರ ಮುಂದ್ಗಡೆ ಕುಳಿತುಕೊಂಡು ಮುಷ್ಟಾನ್ನ ನೈವೇದ್ಯ ಇಟ್ಟು ಮನೇಲಿ ಬಂದು ಅಪ್ಪ ಅಮ್ಮನಿಗೆ ಬಾಯಿಗೆ ಬಂದಂಗೆ ಬೈದ್ರೆ, ಅತ್ತೆ ಮಾದ್ರ ಜೊತೆಲಿ ಜಗಳ ಆಡಿದ್ರೆ, ಅಥವಾ ಸೊಸೆ ಜೊತೆಲಿ ಅತ್ತೆ ಜಗಳ ಆಡಿದ್ರೆ ಯಾವ ದೇವ್ರು ತಾನೇ ಸಹಿಸ್ತಾನವ್ವ? ಅದಕ್ಕಾಗಿ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ಅಂತ ಒಬ್ರು ನಮ್ಮ ಪ್ರೀತಿಯ ಜಾನಪದ ದೊಡ್ಡ ಹಾಡುಗಾರರು ಗುರುರಾಜ್ ಹೊಸಕೋಟೆ ಅವರು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಆ ಗೀತೆಯನ್ನ. ಅಂದ್ರೆ ಆ ಕಣ್ಣಂಚಲ್ಲಿ ನೀರು ಬರ್ತವೆ. ಅಂದ್ರೆ ಅಣ್ಣ ನಿನ್ನವನಾದರೂ ಅತ್ತಿಗೆ ನಿನ್ನವಳೇನೆ ಅಂತ ಒಂದು ಗಾದೆ. ತಾಯಿ ಇಲ್ಲದ ಮನೆಗೆ ಆ ಒಂದು ಮಗಳು ಹೋದಾಗ ಏನಾಗುತ್ತೆ ಆ ಮನೆಯ ಸ್ಥಿತಿ ಅಂತ ಆ ಜಾನಪದರು ಬರೆದಿದ್ದಾರೆ. ಕೇಳೋಣ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳುವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳುವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳುವ.
ಮಕ್ಕಳ ಬಡತನ ಸಂಸಾರ ನನ್ನ ಸಿಕ್ಕಿದಾಗ ಏನ ಮಾಡಲಿ ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ. ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ಸಿಗದಾಗ ಏನ ಮಾಡಲಿ ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ. ಸಿರಿಯ ತವರಿನ ತುತ್ತು ಕೂಳಿಗೆ ನಾವೋಗಿರಲಿಲ್ಲ. ಓ ಸಿರಿಯ ತವರಿನ ತುತ್ತು ಕೂಳಿಗೆ ನಾವೋಗಿರಲಿಲ್ಲ. ಕರಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನಲ್ಲ. ವಾ ಕರಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನಲ್ಲ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ತಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ತಾಯಿ ತನ್ನ ಮಕ್ಕಳನ್ನ ತವರು ಮನೆಗೆ ಕರ್ಕೊಂಡು ಬರುವಾಗ ಏನೇನೆಲ್ಲ ಕನಸನ್ನ ಕಟ್ಕೊಂಡು ಬರ್ತಾಳೆ ಆ ತಾಯಿ ನಮ್ಮವ್ವ. ಮಕ್ಕಳಿಗೆ ಒಂದಷ್ಟು ಅನ್ನ ತಿನ್ನಿಸ್ಕೊಂಡು, ನನ್ನ ಅಣ್ಣನ ಮಾತಾಡಿಸ್ಕೊಂಡು, ನನ್ನ ಅತ್ತಿಗೆ ಜೊತೆಲಿ ಮಾತಾಡಿಸ್ಕೊಂಡು ತವ್ರ ಮನೇಲಿ ಒಂದೆರಡು ದಿನ ಕಾಲ ಕಳ್ಕೊಂಡು ಹೋಗೋಣ ಅಂತ ಬರ್ತಾಳೆ. ಬರುವಾಗ ಆ ಮಕ್ಕಳನ್ನು ಕಟ್ಕೊಂಡು ಯಾವ ರೀತಿಯಾಗಿ ಬರ್ತಾಳೆ? ಕೈಯಾಗ ಒಂದು ಮಡಿಲಾಗ ಒಂದು ಕೂಸನ್ನು ಕಟ್ಟಿಕೊಂಡು ಹರಿದಾರಿ ಹತ್ತಿ ಉಸಿರು ಹಾಕುತ್ತಾ ಬಂದೆನು ನಡೆಕೊಂಡು. ಕೈಯಾಗ ಒಂದು ಮಡಿಲಾಗ ಒಂದು ಕೂಸನ್ನು ಕಟ್ಟಿಕೊಂಡು ಹರಿದಾರಿ ಹತ್ತಿ ಉಸಿರು ಹಾಕುತ್ತಾ ಬಂದೆನು ನಡೆಕೊಂಡು. ತವರಿನ ವಸ್ತಿಲ ತುಳಿಯುವುದರೊಳಗ ಅಣ್ಣನ ಹೆಂಡತಿಯು. ತವರಿನ ವಸ್ತಿಲ ತುಳಿಯುವುದರೊಳಗ ಅಣ್ಣನ ಹೆಂಡತಿಯು. ಕಂಡರು ಕಾಣಿಸದಂಗ ಹೋದಳು ಇಲ್ಲ ಕರೆವ ಗತಿಯು. ಅವ್ವಾ ಕಂಡರು ಕಾಣಿಸದಂಗ ಹೋದಳು ಇಲ್ಲ ಕರೆವ ಗತಿಯೋ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ತಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ನೆತ್ತಿಯ ಮ್ಯಾಲ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ. ನೀರಿಗಾಗಿ ಕಣ್ಣೀರ ಹಾಕುತ್ತಾ ಅತ್ತಾವ ದುಃಖಿಸಿ. ನೆತ್ತಿಯ ಮ್ಯಾಲ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ. ನೀರಿಗಾಗಿ ಕಣ್ಣೀರ ಹಾಕುತ್ತಾ ಅತ್ತಾವ ದುಃಖಿಸಿ. ಹುಟ್ಟಿ ಬೆಳೆದ ನನ್ನ ತವರಲ್ಲೀಗ ನೀರಿಗೂ ಗತಿ ಇಲ್ಲ. ಹುಟ್ಟಿ ಬೆಳೆದ ನನ್ನ ತವರಲ್ಲೀಗ ನೀರಿಗೂ ಗತಿ ಇಲ್ಲ. ಬಾ ನನ್ನ ಮಗಳೇ ಯಾವಾಗ ಬಂದೆಂತ ಕರೆಯುವ ಕರುಳಿಲ್ಲ. ಅವ್ವಾ
ನನ್ನ ಮಗಳೇ ಯಾವಾಗ ಬಂದೆಂತ ಕರೆಯುವ ಕರುಳಿಲ್ಲ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವಾ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ಕೆಲಸದ ಮ್ಯಾಲ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ. ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಡಾಕ ಅವ ಕರೆದ. ಕೆಲಸದ ಮ್ಯಾಲ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ. ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಡಾಕ ಅವ ಕರೆದ. ಮನಸ್ಸಿನೊಳಗೆ ಕಾಲಿಡ ಬರೆದ ಹಸಿದ ಮಕ್ಕಳ ನೋಡಿ ಮನಸ್ಸಿನೊಳಗೆ ಕಾಲಿಡ ಬರೆದೆಂದರು ಹಸಿದ ಮಕ್ಕಳ ನೋಡಿ. ಒಲ್ಲದ ಮನಸ್ಸಿನಿಂದ ಒಳಗೆ ಹೋದೆನು ಅಣ್ಣನ ಜೊತೆಗೂಡಿ. ಅವ್ವಾ ಒಲ್ಲದ ಮನಸ್ಸಿನಿಂದ ಒಳಗೆ ಹೋದೆನು ಅಣ್ಣನ ಜೊತೆಗೂಡಿ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವಾ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ಒಳಗೆ ಬಂದ ಅಣ್ಣನಿಗೆ ಅತ್ತಿಗೆ ಕಿವಿಯಾಗ ಹೇಳ್ಯಾಳು. ಬಾಯಿ ಮುಚ್ಚಿ ಸುಮ್ಮನೆ ಕೂರೋ ಅಂಗ ತಲೆಯಾಗ ತುಂಬ್ಯಾಳು. ಒಳಗೆ ಬಂದ ಅಣ್ಣನಿಗೆ ಅತ್ತಿಗೆ ಕಿವಿಯಾಗ ಹೇಳ್ಯಾಳು. ಬಾಯಿ ಮುಚ್ಚಿ ಸುಮ್ಮನೆ ಕೂರೋ ಅಂಗ ತಲೆಯಾಗ ತುಂಬ್ಯಾಳು. ನಾಯಿಗಿಂತಲೂ ಕೀಳಾಗಿ ಆಗಿ ನಮ್ಮನ್ನು ನೋಡ್ಯಾಳು. ನಾಯಿಗಿಂತಲೂ ಕೀಳಾಗಿ ಆಗಿ ನಮ್ಮನ್ನು ನೋಡ್ಯಾಳು. ಚಹಾ ಕುಡಿದು ಬರಿ ತೊಳೆದ ನೀರನ್ನು ಮಕ್ಕಳಿಗೆ ಕೊಟ್ಟಾಳು. ಅವ್ವಾ ಚಹಾ ಕುಡಿದು ಬರಿ ತೊಳೆದ ನೀರನ್ನು ಮಕ್ಕಳಿಗೆ ಕೊಟ್ಟಾಳು. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವಾ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ಮಕ್ಕಳು ಮೋರೆ ಕಿವಿಚಿ ಕುಡಿಯುವಾಗ ತಾಯಿಯ ನೆನಪಾಯ್ತು. ತುಪ್ಪ ಹಾಕಿ ಕೈ ತುತ್ತು ಮಾಡಿ ಅಕ್ಕಿ ಉಣಿಸಿದ್ದು ನೆನಪಾಯ್ತು. ಮಕ್ಕಳು ಮೋರೆ ಕಿವಿಚಿ ಕುಡಿಯುವಾಗ ತಾಯಿಯ ನೆನಪಾಯ್ತು. ತುಪ್ಪ
ತುಪ್ಪ ಹಾಕಿ ಕೈ ತುತ್ತು ಮಾಡಿ ಆಕೆ ಉಣಿಸಿದ್ದು ನೆನಪಾಯ್ತು. ಗಂಡ ಹೆಂಡಿರು ಉಂಡ ಮುಸುರಿಯ ಮಕ್ಕಳಿಗೆ ಕೊಡುವಾಗ ಗಂಡ ಹೆಂಡಿರು ಉಂಡ ಮುಸುರಿಯ ಮಕ್ಕಳಿಗೆ ಕೊಡುವಾಗ ತಾಯಿ ಇದ್ದರೆ ಈ ಮಗಳಿಗೆ ಈ ಗತಿ ಬರುತ್ತಿತ್ತೇನೋ ಈಗ. ಅವ್ವಾ ತಾಯಿ ಇದ್ದರೆ ತಂಗಿಗೆ ಈ ಗತಿ ಬರುತ್ತಿತ್ತೇನೋ ಈಗ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ತಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳವ್ವ.